ಬೆಳಗಾವಿ ಬಿಜೆಪಿ ಬಂಡಾಯ ಶಮನಕ್ಕೆ ಬಿಎಸ್ವೈ ಎಂಟ್ರಿ ಆಗಿದ್ದಾರೆ. ನಿನ್ನೆಯೇ ಕುಂದಾನಗರಿಗೆ ಭೇಟಿ ಕೊಟ್ಟಿದ್ರು ಯಡಿಯೂರಪ್ಪನವರು. ಇವತ್ತು ಶೆಟ್ಟರ್ ಜೊತೆ ಬೆಳಗಾವಿಗೆ ಯಡಿಯೂರಪ್ಪನವರು ಎಂಟ್ರಿ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಹುಬ್ಬಳ್ಳಿಯಿಂದ ಶೆಟ್ಟರ್ ಹಾಗೂ ಬಿಎಸ್ವೈ ಬೆಳಗಾವಿಗೆ ಆಗಮಿಸುತ್ತಾರೆ. ಶೆಟ್ಟರ್ ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡೋದಕ್ಕೆ ಕಮಲ ಪಡೆ ಸಿದ್ಧತೆಯನ್ನ ನಡೆಸಿದೆ. ಅಸಮಾಧಾನ ಶಮನಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಸರಣಿ ಸಭೆಯನ್ನ ನಡೆಸಲಾಗುತ್ತೆ. ಇನ್ನು ಸಭೆಯಲ್ಲಿ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಸ್ಥಳೀಯ ನಾಯಕರು ಕೂಡ ಭಾಗಿಯಾಗ್ತಾರೆ. ನಿನ್ನೆ ಯಡಿಯೂರಪ್ಪನವರು ಹೋಗಿ ಮೊದಲಿಗೆ ಅಖಾಡವನ್ನ ಸೆಟ್ ಮಾಡಿ ಬಂದಿದ್ದಾರೆ. ಯಾರೆಲ್ಲ ಶೆಟ್ಟರ್ ಅವರನ್ನ ವಿರೋಧ ಮಾಡ್ತಾ ಇದ್ರು, ಯಾರೆಲ್ಲ ಶೆಟ್ಟರ್ ಅವರ ಸ್ಪರ್ಧೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು, ಆ ನಾಯಕರ ಜೊತೆ ಮಾತನಾಡಿ ಬಂದಿದ್ದಾರೆ. ಸೊ ಈಗ ಶೆಟ್ಟರ್ ಅವರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗಾದ್ರೆ ಕುಂದಾನಗರಿ ಹೇಗೆ ಕಣ ರೆಡಿ ಆಗಿದೆ ಅನ್ನುವಂಥ ಡೀಟೇಲ್ಸ್ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಈಗ ಅಖಾಡವನ್ನ ಸೆಟ್ ಮಾಡಿ ಬಂದಿದ್ದಾರೆ ಬಿಎಸ್ವೈ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಶೆಟ್ಟರ್ ಕೂಡ ಆಗಮಿಸ್ತಾರೆ. ಅವರು ಬಂದ ನಂತರ ಆಗುವಂತ ಬೆಳವಣಿಗೆಗಳು ಏನೇನು ಅಲ್ಲಿ ಅಂತ ನೋಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಅವರು ಕಣಕ್ಕಿಳಿದಿದ್ದಾರೆ. ಜೊತೆಗೇನಂತಂದರೆ ಕಳೆದ 2 ದಿನಗಳ ಹಿಂದೆ ಕೇಂದ್ರ ಸಮಿತಿ ಅಧಿಕೃತವಾಗಿ ಅವರ ಹೆಸರನ್ನು ಅನುಮೋದನೆ ಮಾಡಿದೆ. ಆದರೆ ಪ್ರಮುಖವಾಗಿ ಏನಂತಂದರೆ ಭಾಳಷ್ಟು ಅಸಮಾಧಾನ ಬೆಳಗಾವಿ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದೆ. ಹೊರಗಿನವರಿಗೆ ಟಿಕೆಟ್ ಅವಶ್ಯಕತೆ ಇರಲಿಲ್ಲ, ಹಾಗಾಗಿ ಅವರಿಗೆ ಯಾಕೆ ನೀಡಿದ್ರಿ ಅನ್ನೋ ಒಂದು ಪ್ರಶ್ನೆಯನ್ನು ಮುಂದಿಟ್ಕೊಂಡು ಭಾಳಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸ್ಥಳೀಯ ನಾಯಕರನ್ನು ಮನವೊಲಿಸೋ ನಿಟ್ಟಿನಲ್ಲಿ, ಜೊತೆಗೆ ಈಗ ಏನು ಭಿನ್ನಮತ ಸ್ಫೋಟಗೊಂಡಿದೆ ಅದನ್ನು ಶಮನಗೊಳಿಸೋ ನಿಟ್ಟಿನಲ್ಲಿ ನಿನ್ನೆ ರಾತ್ರಿನೇ BS ಯಡಿಯೂರಪ್ಪ ಅವರು ಬೆಳಗಾವಿಗೆ ಆಗಮಿಸಿ ನಿನ್ನೆ ತಡರಾತ್ರಿವರೆಗೂ ಸಹ ಏನಂತಂದರೆ ಸರಣಿ ಸಭೆಗಳನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಏನಂತಂದರೆ ಅದರಲ್ಲಿ ಮಾಜಿ ಶಾಸಕರು, ಹಾಲಿ ಶಾಸಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು, ಜೊತೆಗೆ ಪ್ರಮುಖ 5 ನಾಯಕರನ್ನು ಮುಂದಿಟ್ಕೊಂಡು ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ BS ಯಡಿಯೂರಪ್ಪ ಅವರು ಸರಣಿ ಸಭೆಯನ್ನು ಮಾಡಿದರು. ಅದಾದ ನಂತರ ಈಗ 10 ಗಂಟೆಗೆ ಏನಂತಂದರೆ ಅಧಿಕೃತವಾಗಿ ಅಭ್ಯರ್ಥಿ ಆಯ್ಕೆ ಆದ ನಂತರ ಪ್ರಥಮ ಬಾರಿಗೆ ಏನಂತಂದರೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ 10 ಗಂಟೆಗೆ ಅವರು ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಅವರನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಳ್ಳಿಕ್ಕೆ ಏನು ಕಾರ್ಯಕರ್ತರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಬೆಳಗಾವಿ ತಾಲೂಕಿನಲ್ಲಿ ಬರ್ತಕ್ಕಂಥ ಏನು ರಾಷ್ಟ್ರೀಯ ಹೆದ್ದಾರಿ 4ರ ಮೇಲೆ ಬರ್ತಕ್ಕಂಥ ಟೋಲ್ ಬಳಿ ಅವರನ್ನು ಬೈಕ್ ಮೂಲಕ ಏನಂತಂದರೆ ಬೆಳಗಾವಿಗೆ ಕರ್ಕೊಂಡು ಬರಬೇಕು. ಅದಾದ ನಂತರ ಏನಂತಂದರೆ ಬೆಳಗಾವಿ ನಗರದಲ್ಲಿ ವಿವಿಧ ವೃತ್ತಗಳಲ್ಲಿ ಏನಂತಂದರೆ ವಿವಿಧ ಗಣ್ಯರಿಗೆ ಜೊತೆಗೆ ಭೇಟಿಯಾಗುವಂಥದ್ದು, ಜೊತೆಗೆ ಮಹಾನ್ ನಾಯಕರ ಏನು ಮೂರ್ತಿಗಳಿವೆ ಅವುಗಳಿಗೆ ಏನಂತಂದರೆ ಹೂಮಾಲೆಯನ್ನು ಹಾಕುವಂಥ ಕೆಲಸವನ್ನು ಜಗದೀಶ್ ಶೆಟ್ಟರ್ ಅವರು ಮಾಡ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಏನಂತಂದರೆ BS ಯಡಿಯೂರಪ್ಪ ಅವರು ನಿನ್ನೆ ರಾತ್ರಿ ಏನು ಸಭೆ ನಡೆಸಿದ್ದಾರೆ, ಆ ಸಭೆಯಲ್ಲಿ ಪ್ರಮುಖವಾಗಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರಿಗೆ ಏನು ಕಾಂಗ್ರೆಸ್ನಿಂದ BJPಗೆ ಕರೆತರೋ ಸಂದರ್ಭದಲ್ಲಿ ನಾವು ಅವರಿಗೆ ಪಕ್ಷದ ವತಿಯಿಂದ ಒಂದು ಭರವಸೆಯನ್ನು ನೀಡಿದ್ದೀವಿ. ಆ ಭರವಸೆ ಈಡೇರಿಸೋ ನಿಟ್ಟಿನಲ್ಲಿ ನಾವು ಅವರಿಗೆ ಟಿಕೆಟನ್ನು ನೀಡಿದ್ದೀವಿ. ಹಾಗಾಗಿ ಯಾರೂ ಅಸಮಾಧಾನಗೊಳ್ಳುವ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ತಿಳುವಳಿಕೆಯನ್ನು ಪಕ್ಷದ ಮುಖಂಡರಿಗೆ, BJP ಮುಖಂಡರಿಗೆ, ಅದರಲ್ಲೂ ಬೆಳಗಾವಿ ಜಿಲ್ಲೆ ಮುಖಂಡರಿಗೆ ನೀಡಿರುವಂಥದ್ದು. ಹಾಗಾಗಿ ಬಹುತೇಕವಾಗಿ ಏನಂತಂದರೆ ಏನು ಬಿಕ್ಕಟ್ಟು ಏರ್ಪಟ್ಟಿತ್ತು, ಜೊತೆಗೆ ಅಸಮಾಧಾನ ಸ್ಫೋಟಗೊಂಡಿತ್ತು, ಅದು ಇವತ್ತು ಏನಂತಂದರೆ ಬಗೆಹರಿಯುವಂಥ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ಒಮ್ಮತದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋ ಮೂಲಕ ಈ ಬಾರಿ ಮತ್ತೆ ಏನಂತಂದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ BJP ಕಮಲವನ್ನು ಅರಳಿಸಲಿಕ್ಕೆ BSY ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇದರ ಜೊತೆಗೆ ಅವರು ಸಹ ಏನಂತಂದರೆ ಜಗದೀಶ್ ಶೆಟ್ಟರ್ ಅವರ ಜೊತೆ ಇವತ್ತು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋ ಮೂಲಕ ಅಧಿಕೃತವಾಗಿ ಪ್ರಚಾರಕ್ಕೆ ಚಾಲನೆ ನೀಡಲಿದ್ದಾರೆ. ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.